ಎಲ್ಲರಿಗೂ ನಮಸ್ಕಾರ. ಯೇಸು ಕ್ರಿಸ್ತನ ನಾಮದಲ್ಲಿ ತಮ್ಮೆಲ್ಲರಿಗೂ ವಂದಿಸುತ್ತೇನೆ. ನಾನು ದೇವರನ್ನು ಸ್ತುತಿಸುವವಳಾಗಿದ್ದೇನೆ. ಮತ್ತೊಂದು ವಿಡಿಯೋವನ್ನು ಮಾಡೋದಕ್ಕೆ, ನಿಮ್ಮನ್ನು ಸಂಧಿಸುವುದಕ್ಕೆ ಕೊಟ್ಟಿರುವಂಥ ಅವಕಾಶಕ್ಕಾಗಿ ದೇವರನ್ನು ನಾನು ವಂದಿಸುತ್ತೇನೆ. ಈ ದಿನದ ಸಂದೇಶದ ಶೀರ್ಷಿಕೆಯು ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದಾನೆ. ಯಾವ ರೀತಿಯಿಂದ ಯೇಸು ಕ್ರಿಸ್ತನು ನಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದಾನೆ, ಎಲ್ಲಿಂದ ಪ್ರಾರ್ಥಿಸುವವನಾಗಿದ್ದಾನೆ ಎನ್ನುವಂಥ ವಿಷಯವನ್ನು ನಾವು ಸ್ವಲ್ಪ ತಿಳಿದುಕೊಳ್ಳೋಣ. ಸತ್ಯವೇದದ ಆಧಾರದ ಮೇಲೆ ಕೆಲವು ಅಧ್ಯಾಯಗಳನ್ನು, ವಚನಗಳನ್ನು ತೆಗೆದು ನಾವು ಸ್ಪಷ್ಟೀಕರಿಸಿಕೊಳ್ಳೋಣ. ಯಾಕೆಂದರೆ ಆಧಾರವಿಲ್ಲದೆ ನಾವು ಹೇಳುವುದಕ್ಕೆ ಆಗುವುದಿಲ್ಲ. ಆದ್ದರಿಂದ ಈ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ವಚನ 19ರಲ್ಲಿ ಈ ರೀತಿಯಾಗಿ ಹೇಳ್ತದೆ: ಧರ್ಮಶಾಸ್ತ್ರವು ಯಾವುದನ್ನು ಸಿದ್ಧಿಗೆ ತಾರದೇ ಇರುವುದರಿಂದ ಮೊದಲಿದ್ದ ನಿಯಮವು ನಿರ್ಬಲವಾಗಿಯೂ ನಿಷ್ಪ್ರಯೋಜನವಾಗಿಯೂ ಇದ್ದು ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಈ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂಥದ್ದಾಗಿದೆ ಎಂದು. ಧರ್ಮಶಾಸ್ತ್ರ, ಮೋಶೆಯ ಧರ್ಮಶಾಸ್ತ್ರ, ಈ ಧರ್ಮಶಾಸ್ತ್ರವು ನಿರ್ಬಲವಾಗಿರುವುದರಿಂದ ಅದು ರದ್ದಾಗಿ ಹೋಗಿದೆ, ಅದು ಅಳಿಸಲ್ಪಟ್ಟಿದೆ. ಧರ್ಮಶಾಸ್ತ್ರವು ರದ್ದಾಗಿ ಹೋದ ಕಾರಣ ಉತ್ತಮವಾಗಿರುವಂಥದ್ದು, ಶಾಶ್ವತವಾಗಿರುವಂಥದ್ದು, ನಿರೀಕ್ಷೆಗೆ ಆಧಾರವಾಗಿರುವಂಥದ್ದು ನಮಗೆ ಒಂದು ಸಿಕ್ಕುವಂಥದ್ದಾಗಿದೆ. ಆ ನಿರೀಕ್ಷೆಗೆ ಆಧಾರ ಏನು ಎನ್ನುವಂಥದ್ದನ್ನು ನಾವು ನೋಡಿಕೊಳ್ಳೋಣ. ಅದೇ ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ ವಚನ 25ರಲ್ಲಿ ನಾವು ನೋಡೋರಾಗಿದ್ದೇವೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂದು. ಯೇಸು ಕ್ರಿಸ್ತನು ಆತನ ಬಳಿಗೆ ಬರುವವರಿಗೆ ಯಾವತ್ತೂ ದೂರ ತಳ್ಳುವುದಿಲ್ಲ. ಆತನ ಬಳಿಗೆ ಜನರನ್ನು ಕರೆಯುವಾತನಾಗಿದ್ದಾನೆ. ಆತನ ಬಳಿಗೆ ಬರುವವರಿಗೆ ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಯಾಕೆಂದರೆ ಈ ಅಧಿಕಾರವು ಆತನು ದೇವರಿಂದ ಪಡೆದುಕೊಂಡವನಾಗಿದ್ದಾನೆ. ಯಾರ್ಯಾರು ಆತನ ಹತ್ತಿರ ಹೋಗ್ತಾರೋ, ಆತನ ಬಳಿಗೆ ಹೋಗುತ್ತಾರೋ, ಆತನ ಸಮೀಪಕ್ಕೆ ಹೋಗುತ್ತಾರೋ, ಆತನಲ್ಲಿ ಬಂದು ಬೇಡುತ್ತಾರೋ ಅವರನ್ನು ರಕ್ಷಿಸುವುದಕ್ಕೆ, ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ ಎನ್ನುವಂಥ ವಾಕ್ಯವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಅಷ್ಟೇ ಅಲ್ಲದೆ ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ಆತನು ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದ ಮೇಲೆ ಆತನಿಗೆ ಮತ್ತೆ ಮರಣವಿಲ್ಲ. ಯಾವಾಗಲೂ ಬದುಕುವವನಾಗಿದ್ದಾನೆ. ಆತನು ಯಾವಾಗಲೂ ಬದುಕುವವನಾಗಿ ನನಗೋಸ್ಕರ, ನಮಗೋಸ್ಕರ, ಪ್ರಪಂಚದ ಜನರಿಗೋಸ್ಕರ ಯಾರ್ಯಾರು ಆತನ ಸಮೀಪಕ್ಕೆ ಹೋಗ್ತಾರೆ ಅವರೆಲ್ಲರಿಗೋಸ್ಕರ ತಂದೆಯಾದ ದೇವರಲ್ಲಿ ಪ್ರಾರ್ಥಿಸುವವನಾಗಿದ್ದಾನೆ. ನಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದಾನೆ, ನಮಗೋಸ್ಕರ ಬೇಡುವವನಾಗಿದ್ದಾನೆ. ನಮಗೆ ಏನೇನು ಬೇಕು ತಂದೆಗೆಲ್ಲ ಗೊತ್ತು. ನಾವು ಬೇಡುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅತ್ಯಧಿಕವಾದ ವರದಾನಗಳನ್ನು ಆತನು ನಮಗೆ ಒದಗಿಸುವ ಆತನಾಗಿದ್ದಾನೆ. ಎಷ್ಟು ಪ್ರೀತಿಯುಳ್ಳ ದೇವರು! ನಮಗೋಸ್ಕರ ಯಾರಾದರೂ ಆ ರೀತಿ ಮಾಡೋರಾಗಿದ್ದಾರ? ಯಾರಾದರೂ ತಂದೆಯಲ್ಲಿ ಬೇಡುವವರಾಗಿದ್ದಾರ? ಕ್ರೈಸ್ತರಿಗೆ ದೇವರು ಕೊಟ್ಟಿರುವಂಥ ಇದು ಒಂದು ಕೆಲಸ. ನಾವು ಈ ಲೋಕದ ಜನರಿಗಾಗಿ ಪ್ರಾರ್ಥಿಸಬೇಕು. ಈ ಲೋಕದ ಜನರನ್ನು ದೇವರ ಬಳಿಗೆ ತರುವುದಕ್ಕಾಗಿ ಪ್ರಾರ್ಥಿಸಬೇಕು. ಜನರನ್ನು ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ನಾವು ದೇವರಲ್ಲಿ ನಾವು ಕೂಡ ಪ್ರಾರ್ಥಿಸಬೇಕು. ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿದ್ದಾನೆ. ಆತನ ಬಳಿಯಲ್ಲಿ ಬರುವವರಿಗೆ ಪ್ರಾರ್ಥಿಸುವವನಾಗಿರುವ ಪ್ರಕಾರ ನಾವು ಅನೇಕರನ್ನು ದೇವರ ಬಳಿಗೆ ತರುವುದಕ್ಕೆ
ಪ್ರಾರ್ಥಿಸುವವರಾಗಿರಬೇಕು ಎನ್ನುವಂಥದ್ದು ಈ ಒಂದು ವಾಕ್ಯದ ಮೂಲಕವಾಗಿ ನಾವು ಕಲಿತುಕೊಳ್ಳುವವರಾಗಿದ್ದೇವೆ. ಇನ್ನೊಂದು ವಚನವನ್ನು ನಾವು ನೋಡಿಕೊಳ್ಳೋಣ. 1 ಯೋಹಾನನು 2ನೆಯ ಅಧ್ಯಾಯ ವಚನಗಳು 1 ಮತ್ತು 2ರಲ್ಲಿ, ನನ್ನ ಪ್ರಿಯರಾದ ಮಕ್ಕಳೇ, ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ. ಯೋಹಾನನು ಬರೆದು ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ. ಯೋಹಾನ ಹೇಳ್ತಾ ಇದ್ದಾನೆ, ಪರಲೋಕದಲ್ಲಿ ನೀತಿವಂತನೆನ್ನುವಂಥ ಸಹಾಯಕನು ಯೇಸು ಕ್ರಿಸ್ತನು ನೀತಿವಂತನು, ಸತ್ಯವಂತನು, ಪ್ರೀತಿ ಸ್ವರೂಪನು, ಆತ್ಮ ಸ್ವರೂಪನು, ನಮಗೋಸ್ಕರ ದೇವರ ಬಳಿಯಲ್ಲಿದ್ದುಕೊಂಡು ಪ್ರಾರ್ಥಿಸುವವನೂ ಆಗಿದ್ದಾನೆ. ಆ ನೀತಿ ಸ್ವರೂಪನು ನಮಗೆ ಸಹಾಯ ಮಾಡುವುದಕ್ಕೋಸ್ಕರ, ನಾವು ಪಾಪ ಮಾಡದಂತೆ ಸಹಾಯ ಮಾಡುವುದಕ್ಕೋಸ್ಕರ ಆತನು ಶಕ್ತನಾಗಿದ್ದಾನೆ. ಸಹಾಯ ಮಾಡುವುದಕ್ಕೋಸ್ಕರ ಆತನು ನಮ್ಮ 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 ಜೊತೆಗಿದ್ದಾನೆ. ದೇವರ ಬಳಿಯಲ್ಲಿದ್ದುಕೊಂಡು ನಮಗೋಸ್ಕರ ಪ್ರಾರ್ಥಿಸುವವನಾಗಿದ್ದಾನೆ. 2ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಆತನು ನಮ್ಮ ಪಾಪಗಳನ್ನು ನಿವಾರಣೆ ಮಾಡುವ ಯಜ್ಞವಾಗಿದ್ದಾನೆ. ನಮಗೆ ಈ ಲೋಕದ ಯಾವ ಯಜ್ಞವೂ ಕೆಲಸಕ್ಕೆ ಬರುವುದಿಲ್ಲ. ಯಾವ ಪ್ರಾಣಿಗಳ ಯಜ್ಞ, ಯಾವ ಪಕ್ಷಿಗಳ ಯಜ್ಞ, ಯಾವ ರಕ್ತವು ನಮ್ಮ ಪಾಪಗಳನ್ನು ತೊಳೆಯುವುದಕ್ಕೆ ಸಾಧ್ಯವಿಲ್ಲ. ಅದು ಧರ್ಮಶಾಸ್ತ್ರದಲ್ಲಿತ್ತು. ಎಲ್ಲ ಯಾವುದೇ ಕ್ಲೀನ್ ಆಗಬೇಕಾಗಿತ್ತಂದರೆ ರಕ್ತದಿಂದಲೇ ಆಗುತ್ತದೆ ಎನ್ನುವಂಥದ್ದು. ಆದರೆ ಯೇಸು ಕ್ರಿಸ್ತನ ರಕ್ತವು ಪಾಪಗಳನ್ನು ತೊಳೆದು ಶುದ್ಧಿ ಮಾಡಿ ನಮ್ಮನ್ನು ದೇವರ ಬಳಿಗೆ ಸೇರಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ನಮಗೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣೆ ಮಾಡುವವನಾಗಿದ್ದಾನೆ. ಯಾರ್ಯಾರು ಆತನ ಬಳಿಗೆ ಬರುವವರಾಗಿದ್ದಾರೋ, ಯಾರ್ಯಾರು ಆತನಲ್ಲಿ ಬಂದು ಪಾಪ ಕ್ಷಮಾಪಣೆಯನ್ನು ಕೇಳುವವರಾಗಿದ್ದಾರೋ ಅವರೆಲ್ಲರಿಗೂ ಪಾಪ ನಿವಾರಣೆಯಾಗುವಂಥದ್ದಾಗಿದೆ. ಯಾಕೆಂದರೆ ಯೇಸು ಕ್ರಿಸ್ತನು ಕ್ರೈಸ್ತರಿಗಾಗಿ ಮಾತ್ರ ಆತನು ಯಜ್ಞಾರ್ಪಿತನಾಗಲಿಲ್ಲ, ಸಮಸ್ತ ಲೋಕದ ಜನರಿಗೆ ಆತನು ಯಜ್ಞಾರ್ಪಿತನಾದನು. ಸಮಸ್ತ ಲೋಕದ ಜನರ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು. ಸಮಸ್ತ ಲೋಕದ ಜನರನ್ನು ಪಾಪಗಳಿಂದ ಬಿಡಿಸುವುದಕ್ಕೋಸ್ಕರ ಮತ್ತು ಅವರ ಪಾಪಗಳನ್ನು ತೊಳೆಯುವುದಕ್ಕೋಸ್ಕರ ಆತನು ಶಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟನು ಎನ್ನುವಂಥದ್ದು ದೇವರ ಪ್ರೀತಿಯ ಗಾಢವಾದದು. ದೇವರು ನಮಗೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ. ಆತನು ನಮಗೋಸ್ಕರ ತನ್ನ ಪ್ರಾಣವನ್ನು ಸಮರ್ಪಿಸಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ. ನಮಗೋಸ್ಕರ ತಂದೆ ಬಳಿಯಲ್ಲಿ ಬೇಡುವನಾಗಿದ್ದಾನೆ. ನಾವು ಪಾಪ ಮಾಡದಂತೆ ನಮಗೆ ಸಹಾಯ ಮಾಡುವಾತನಾಗಿದ್ದಾನೆ. ನಮಗೋಸ್ಕರ ವಿಜ್ಞಾಪನೆ ಮಾಡುವಂಥ ರಕ್ಷಕನು ನಮಗೆ ಇದ್ದಾನೆ ಎನ್ನುವಂಥದ್ದನ್ನು ನಾವು ನೋಡೋರಾಗಿದ್ದೇವೆ. ಅದೇ ರೀತಿಯಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 34ನೇ ವಚನದಲ್ಲಿ ಈ ರೀತಿಯಾಗಿ ನೋಡುತ್ತೇವೆ, ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ದೇವರು ತನ್ನ ಮಕ್ಕಳಿಗೆ ಅಪರಾಧಿಗಳೆಂದು ನಿರ್ಣಯಿಸಿಲ್ಲ. ಆತನು ಪಾಪದಿಂದ ಬಿಡಿಸಿದ ನಂತರ ನಮಗೆ ಯಾರೂ ಅಪರಾಧಿಗಳಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ. ದೇವರು ನಮ್ಮನ್ನು ತನ್ನ ಪರಿಶುದ್ಧ ರಕ್ತದಿಂದ ನಾವು ಪಾಪಗಳನ್ನು ತೊಳೆದು ಶುದ್ಧೀಕರಿಸಿದ ಆದ ಮೇಲೆ ಯಾರೂ ನಮ್ಮನ್ನು ಅಪರಾಧಿಗಳು, ಪಾಪಿಗಳು, ದುಷ್ಟರು, ಅಯೋಗ್ಯರು ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವಂಥ ಮಾತಿಲ್ಲಿ ಹೇಳ್ತಾ ಇದೆ. ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತ ಯೇಸು ಮರಣವನ್ನು ಹೊಂದಿದ್ದಲ್ಲದೆ ಜೀವಿತನಾಗಿ ಎದ್ದು ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ಬೇಡುವವನಾಗಿದ್ದಾನೆ. ಯೇಸು ಸ್ವಾಮಿ ಮೃತ್ಯುಂಜಯನಾಗಿ ಎದ್ದು ಪರಲೋಕಕ್ಕೆ ಹೋದ ಮೇಲೆ ದೇವರ ಬಲಗಡೆಯಲ್ಲಿರುವಂಥ ಸಿಂಹಾಸನದಲ್ಲಿ ಕೂತುಕೊಂಡು ಲೋಕದ ಜನರಿಗೋಸ್ಕರ ಪ್ರಾರ್ಥನೆ ಮಾಡುವಾತನಾಗಿದ್ದಾನೆ, ವಿಜ್ಞಾಪನೆ ಮಾಡುವಾತನಾಗಿದ್ದಾನೆ, ಬೇಡುವಾತನಾಗಿದ್ದಾನೆ. ನೀನು ನಾನು ಆತನ ಸನ್ನಿಧಿಯಲ್ಲಿ ಹೋಗುವುದಾದರೆ ಆತನ ಬಳಿಯಲ್ಲಿ ಬರುವ ಪ್ರತಿಯೊಬ್ಬೊಬ್ಬರಿಗೂ ಆತನು ಪ್ರಾರ್ಥಿಸುವವನಾಗಿದ್ದಾನೆ, ಪಾಪದಿಂದ ಬಿಡಿಸುವ ಆತನಾಗಿದ್ದಾನೆ, ನಮಗೋಸ್ಕರ ಸಹಾಯ ಮಾಡುವ ಆತನಾಗಿದ್ದಾನೆ.
ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸುವಾತನಾಗಿದ್ದಾನೆ. ಯಾರು ನಮ್ಮನ್ನು ಅಪರಾಧಿಗಳೆಂದು ಹೇಳದಂತೆ ಮಾಡುವಾತನಾಗಿದ್ದಾನೆ. ಪ್ರೀತಿಯ ಜನರೇ, ಸಮಸ್ತ ಲೋಕದ ಪಾಪವನ್ನು ನಿವಾರಣೆ ಮಾಡುವುದಕ್ಕೋಸ್ಕರ ಬಂದಿರಲಿಕ್ಕಿರುವಂಥ ಯೇಸು ಕ್ರಿಸ್ತನ ಶಿಲುಬೆಯ ಕೆಳಗೆ ನಾವು ಬರುವವರಾಗಿರೋಣವೇ? ಆತನ ಪರಿಶುದ್ಧ ರಕ್ತದಿಂದ ನಮ್ಮ ಪಾಪಗಳನ್ನು ತೊಳೆದುಕೊಂಡು ಆತನ ಸನ್ನಿಧಾನದಲ್ಲಿ ಬರುವಾಗ ಮತ್ತೆ ನಾವು ಪಾಪ ಮಾಡದ ಹಾಗೆ ಯೇಸು ಕ್ರಿಸ್ತನು ತಂದೆ ಬಲಪಾರ್ಶ್ವದಲ್ಲಿ ಪರಲೋಕದಲ್ಲಿ ನಮಗೋಸ್ಕರ ಬೇಡವನಾಗಿದ್ದಾನೆ. ಆದ್ದರಿಂದ ನಾವು ದೇವರಿಗೆ ಕೃತಜ್ಞತಾಸ್ತುತಿಯುಳ್ಳವರಾಗಿರಬೇಕು, ಆತನನ್ನು ಆರಾಧಿಸುವವರಾಗಿರಬೇಕು, ಆತನನ್ನು ಸ್ತುತಿಸುವವರಾಗಿರಬೇಕು, ಆತನ ಹಿಂಬಾಲಕರಾಗಿರಬೇಕು. ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ ನಾವು ಶುದ್ಧರಾಗಿರೋಣ ಎಂದು ಹೇಳುತ್ತಾ ಇವತ್ತಿನ ಈ ವಾಕ್ಯವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ ಮತ್ತು ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳ್ರಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳ್ರಿ, ಆತ್ಮಿಕ ಲಾಭವನ್ನು ಪಡೆದುಕೊಳ್ಳ್ರಿ ಎಂದು ಹೇಳುತ್ತಾ ಈ ವಾಕ್ಯವನ್ನು ಮುಗಿಸುತ್ತೇನೆ. ಆಮೇನ್.